ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ತುಂಬ ಜನ ನೋಡಿರ್ತೀರ, ನಮ್ಮನೆ ಟೆರೆಸ್ ಮೇಲೆ ಇಂಟ್ರೋ ಕೊಡ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ರೇಷಿ ಅವ್ರ ಮನೆ ಮೇಲೆ ನಿಂತ್ಕೊಂಡು ಇಂಟ್ರೋ ಕೊಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂತಂದರೆ, ಈಗ ಒಂದು ಕುತೂಹಲ ಇರುತ್ತೆ. ಯೂಶ್ವಲಿ ಒಂದು ಯೂಟ್ಯೂಬರ್ನ ನೀವು ಯಾರಾದರೂ ಫಾಲೋ ಮಾಡ್ತಾ ಇದ್ರೆ ಇವ್ರಿಗೆ ಎಷ್ಟು ಅಮೌಂಟ್ ಬಂದಿರ್ಬೋದು, ಆಮೇಲೆ ಇದುವರೆಗೂ ಯೂಟ್ಯೂಬಿಂದ ಎಷ್ಟು ದುಡ್ಡನ್ನ ಅರ್ನ್ ಮಾಡಿರ್ತಾರೆ ಅಂತ ಒಂದು ಕುತೂಹಲ ಇರುತ್ತೆ. ಸೊ ಆ ಕುತೂಹಲನ ಇವತ್ತು ನಾನು ನಮ್ಮ ವ್ಯೂವರ್ಸ್ಗೆ ಬ್ರೇಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಅನಿಸಿರುತ್ತೆ, ಲಿಖಿತ್ ಶೆಟ್ಟಿ ಇದುವರೆಗೂ ಯೂಟ್ಯೂಬಿಗೆ ಬಂದಮೇಲೆ ಎಷ್ಟಪ್ಪ ದುಡ್ದಿರ್ಬೋದು ಅಂತ ಒಂದು ಕುತೂಹಲ ಇರುತ್ತೆ. ಸೊ ಅದನ್ನು ಇವತ್ತು ರಿವೀಲ್ ಮಾಡ್ತೀನಿ, ಓಕೆನಾ? ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಲಿಂಕ್ಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳಕ್ಕೆ ಬಂದು ಅಷ್ಟು ಆಫ್ ಮಾಡಿಬಿಟ್ಟೆ. ಇವಾಗ ಹೇಳಿ ಹೋಗಿ ಶುರು ಮಾಡೋಣ. ಶುರು ಆಗಿದೆ ಆಲ್ರೆಡಿ. ಓಕೆ, ಸೊ ಹಾಯ್ ಮಾಡು ಫಸ್ಟು. ಹಾಯ್ ಹಾಯ್. ಓಕೆ ಗೈಸ್, ಇವಾಗ ನಮ್ಮ LS ಫ್ಯಾಮ್ಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ನಾನು, ಓಕೆನಾ? ಚಾಲೆಂಜ್ ಏನಪ್ಪ ಅಂತಂದರೆ ಗೈಸ್, ಇದು ನಂದು ಮತ್ತು ರೇಷುದು ಇನ್ನೊಂದು ಚಾನಲ್ಲು RLS ವ್ಲಾಗ್ಸ್ ಅಂತ. ಬಟ್ ಮೈನಾಗಿ ಇವಳು ಚಾನಲ್ ಅಂತಲೇ ಅಂದ್ಕೊಳ್ಳಿ, ಇವಳು ಕಂಟೆಂಟ್ಸು ಜಾಸ್ತಿ ಬರ್ತಾ ಇರುತ್ತೆ. ಸೊ ಈಗ ಚಾಲೆಂಜ್ ಏನಪ್ಪ ಅಂತಂದರೆ, ಇದು 3499 ಇದೆ. ಆ್ಯಕ್ಚುಲಿ 3500 ಇತ್ತು, ಒಂದು ಯಾರೋ ಅನ್ಸಬ್ ಮಾಡಿಬಿಟ್ಟವ್ರೆ, ಫೀಲ್ ಆಗ್ತಾಳೆ ಅದಕ್ಕೆ, ಓಕೆನಾ? ಸೊ ಈಗ LS ಫ್ಯಾಮ್, ನಮ್ಮ LS ಫ್ಯಾಮ್ ಪವರ್ನ ತೋರಿಸೋಣ. ಇದು 3,000 ಏನಿದೆ, ಇದು 5,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಬೇಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಓಕೆನಾ? ನೋಡೋಣ. ಈ ವಿಡಿಯೋನ ನನಗನ್ಸ್ದಂಗೆ ಒಂದು 20,000 ಜನ ನೋಡ್ತೀರಾ ಅಂದರೆ ಅದರಲ್ಲಿ 1,500 ಜನ ಸಬ್ಸ್ಕ್ರೈಬ್ ಮಾಡೋದು ಏನು ಕಷ್ಟ ಅಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಅನ್ಸುತ್ತೆ ನಿಮಗೆ? 5,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗುತ್ತಾ? ನಮ್ಮ LS ಫ್ಯಾಮ್ ಸಬ್ಸ್ಕ್ರೈಬ್ ಮಾಡ್ತಾರಾ? ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಗೈಸ್ ಗೊತ್ತಿಲ್ಲಲ್ಲ, ಏನಿಲ್ಲ, ಕಮಾನ್ ಸಬ್ಸ್ಕ್ರೈಬ್ ಮಾಡಿ, ತೋರ್ಸೋಣ ಇವಳಿಗೆ ನಮ್ಮ LS ಫ್ಯಾಮ್ ಪವರ್ ಏನು ಅಂತ. ಹೌದಾ? ಹೌದು ಗೈಸ್, ಇವರ ಟೆರೆಸ್ ಮೇಲಿಂದ ವ್ಯೂ ಯಾವ ರೀತಿ ಕಾಣಿಸುತ್ತೆ ನೋಡಿ, ನಿಜವಾಗ್ಲೂ ಸಖತ್ತಾಗಿದೆ. ಬಟ್ ಒಂದು ವಿಷಯ ಹೇಳ್ಬೇಕಂದ್ರೆ, ಈ ಮನೆನ ಇವ್ರು ಕಟ್ಟಿದಾಗ ಇವ್ರದ್ದು ಒಂದೇ ಮನೆ ಇದ್ದಿದ್ದು, ಸುತ್ತ ಏನೂ ಇಲ್ಲ, ಬರೀ ಇದೇ ಥರ ಗ್ರೀನರಿ, ಈ ಥರ ಗಿಡ ಮರಗಳು ಬೆಳ್ಕೊಂಡಿರೋದು, ಆ ಥರ ಇದ್ದಿದ್ದು. ಇವತ್ತು ನೋಡಿ ಎಷ್ಟು ಮನೆಗಳಾಗ್ಬಿಟ್ಟಿದೆ ಅಂದರೆ, ಮೈಸೂರು ಯಾವ ರೇಂಜಿಗೆ ಡೆವಲಪ್ ಆಗಿದೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಾಕಾಗಿದೆ ಮಾತ್ರ. ಇಲ್ಲಿ ನೋಡ್ಬೋದು ನೀವು, ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ. ಈಗ ಸ್ವಲ್ಪ ಮೋಡ ಇರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ಇಲ್ಲಿಂದ. ಅದೊಂಥರ ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇವಾಗ ನಿಮಗೆ ಒಂದು ಚಿಕ್ಕ ಟಾಸ್ಕು. ಏನಪ್ಪ ಅಂತಂದರೆ, ಇದುವರೆಗೂ ನಾನು ಯೂಟ್ಯೂಬಲ್ಲಿ ಎಷ್ಟು ದುಡ್ದಿರ್ಬೋದು, ಯೂಟ್ಯೂಬ್ಗೆ ಬಂದು 6 ವರ್ಷ ಆಗಿದೆ. 6 ವರ್ಷದಲ್ಲಿ ನಾನು ಎಷ್ಟು ಅರ್ನ್ ಮಾಡಿರ್ಬೋದು ಅಂತ ಒಂದು ಚಿಕ್ಕ ಗೆಸ್ ಮಾಡಿ, ಇವಳ ಹತ್ರನೂ ಗೆಸ್ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಗೆಸ್ ಮಾಡಿ, ಈಗಲೇ ಗೆಸ್ ಮಾಡಿ. ನಾನು ಹೆಂಗೂ ರಿವೀಲ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಕಮೆಂಟ್ ಮಾಡಿಬಿಡಿ. ಈಗಲೇ ಮಾಡಿ ನೋಡೋಣ. ಇದು ಲ್ಯಾಕ್ಸಲ್ಲಿದೆ, ನಂದು ಅರ್ನಿಂಗ್ಸು ಲ್ಯಾಕ್ಸಲ್ಲಿರುತ್ತೆ. ಗೆಸ್ ಮಾಡಿ ಎಷ್ಟು ಲಕ್ಷ ನಾನು ಇದುವರೆಗೂ ಯೂಟ್ಯೂಬಿಂದ ದುಡ್ದಿರ್ಬೋದು ಅಂತ. ಲೆಟ್ಸ್ ಸಿ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಇಲ್ಲಿ ಟೆರೆಸ್ ಮೇಲೆ ನಿಂತ್ಕೊಳ್ಳೋಕ್ಕೆ ಮೋಡ ಇದ್ದರೆ ಸಖತ್ತಾಗಿರುತ್ತೆ, ಬಟ್ ಈ ಬಿಸಿಲು ಬಂದುಬಿಟ್ರೆ ಇರೋಕ್ಕಾಗಲ್ಲಪ್ಪ. ಕೆಳಗಡೆ ಫಸ್ಟ್ ಓಡೋಗ್ಬಿಡೋಣ ಅನಿಸ್ತಾ ಇರುತ್ತೆ. ಓಕೆ, ಈಗ ಬನ್ನಿ ಮೇಡಮ್, ಬನ್ನಿ ಗೆಸ್ ಮಾಡಿ ನೋಡೋಣ ಎಷ್ಟು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ನಾನು ಇದುವರೆಗೂ ಯೂಟ್ಯೂಬಲ್ಲಿ ಎಷ್ಟು ಅರ್ನ್ ಮಾಡಿರ್ಬೋದು 6 ವರ್ಷದಿಂದ. 6 ವರ್ಷ ಅಂದರೆ ಸ್ಟಾರ್ಟಿಂಗ್ 1 ವರ್ಷ ಬಂದಿಲ್ಲ ಬಿಡಿ ಇನ್ಕಮ್ಮು, ಒಂದು 11 ಮಂತ್ಸು ಹಂಗೆ ಮಾಡಿದ್ದೀನಿ. $100 ಆಗೋಕ್ಕೆ ಅಷ್ಟು ಕಷ್ಟಪಟ್ಟೆ. ಅದಾದಮೇಲೆ ಅರ್ನಿಂಗ್ಸ್ ಎಲ್ಲ ಬಂತು. ಸೊ ಎಷ್ಟು ಅರ್ನ್ ಮಾಡಿರ್ಬೋದು? ಲ್ಯಾಕ್ಸಲ್ಲಿ. ಅಷ್ಟು ಹಂಗೆಲ್ಲ ಹೇಳಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ಇಷ್ಟು ಅಂದರೆ ಮಿಡ್ಲ್ ಕರೆಕ್ಟಾಗಿ ಗೆಸ್ ಮಾಡ್ಬಿಡ್ತೀರಾ? ಇವಾಗ ಆಟಕ್ಕೆ ಬರ್ತೀಯ ಬರಲ್ಲ ನೀನು? ಗೆಸ್ ಮಾಡ್ಬೇಕಾದ್ರೆ ಮಾಡಬೇಕು, ಇಲ್ಲ ಹೋಗ್ತಾ ಇರು. ಬಾಯ್. ಆಯ್ತು ಬೇಡ, ಹೇಳಾಯ್ತು. ಎಷ್ಟಿರ್ಬೋದು? 2 ಚಾನ್ಸು, ಜಾಸ್ತಿ ಇಲ್ಲ. ಆಪ್ಷನ್ ಗಿಪ್ಷನ್ ಎಲ್ಲ ಇಲ್ಲ. ಓಕೆ, ಸೊ ಒಂದು ಅಂದಾಜಾಗಿ ಒಂದು 5 lakh. ಓಕೆ, ನೆಕ್ಸ್ಟ್ ಆನ್ಸರ್. ನಾನು ಕರೆಕ್ಟಾ ಇಲ್ವಾ ಅಂತ ಹೇಳಲ್ಲ, ನೀನು ಹೇಳು, ಆಮೇಲೆ ಫೈನಲಿ ರಿವೀಲ್ ಮಾಡಿದಾಗ ಗೊತ್ತಾಗತ್ತೆ ನಿಮಗೆ. ಹೌದಾ? ಓಕೆ, ಒಂದು 5 lakh, ಇನ್ನೊಂದು 8 lakh. ಓಕೆ, ಸೊ ದಿಸ್ ಈಸ್ ಮೈ ಆನ್ಸರ್. ಓಕೆ, ಸೊ ಇದು ಕರೆಕ್ಟಾ ರಾಂಗ್ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ನಿನಗೆ, ಓಕೆನಾ? ನಮ್ಮ ವ್ಯೂವರ್ಸು ಗೆಸ್ ಮಾಡ್ತಾ ಇರ್ತಾರೆ, ನಮ್ಮ LS ಫ್ಯಾಮ್. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅಂತ. ಕಮ್ಮಿ ಇದೆ, ಜಾಸ್ತಿ ಇದೆಯಾ? ಅದೆಲ್ಲ ಹೇಳಲ್ಲ, ಅದೆಲ್ಲ ಹೇಳ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಅದೆಲ್ಲ ಸರಿ. ನಿನ್ನ ಅರ್ನಿಂಗ್ಸ್ ಎಷ್ಟು? ನಿನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು? ನಂದು ಇನ್ನೂ ಬಂದಿಲ್ಲ, ಬಟ್ ಎಷ್ಟು ಅಂತ ತೋರಿಸ್ತಾ ಇರತ್ತಲ್ಲ, ಹೇಳು. ಅದೆಲ್ಲ ಹೇಳಲ್ಲ, ನೋಡಿ ಹೇಳ್ತೀನಿ. ಹೇಳ್ಬಿಟ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಡುತ್ತಲ್ವಾ? ಲಕ್ಷ ಗಟ್ಲೆ ದುಡಿತಾಳ ಗೈಸ್ ಇವಳು. ಮಾಡಬಾರ್ದು. ಓಕೆ,
ಇವಾಗ ತಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಎಷ್ಟು ಒಂದು ಸ್ವಲ್ಪ ತಿಂಗಳಾಗಿರ್ಬೇಕೇನೋ ಅಷ್ಟೇ. ಅದು ಏಪ್ರಿಲ್ ಸ್ಟಾರ್ಟ್ ಮಾಡಿದ್ದು ನೀನು? ಇಲ್ಲ ಫೆಬ್ರವರಿ ಸ್ಟಾರ್ಟ್ ಮಾಡಿದ್ದು. ಬಟ್ ಫೆಬ್ರವರಿಲಿ ಒಂದು ವಿಡಿಯೋ ಹಾಕ್ಬಿಟ್ಟು ಅದನ್ನ ಸ್ಟಾಪ್ ಮಾಡಿದ್ವಿ. ಆಮೇಲೆ ಫ್ಯೂ ಮಂತ್ಸ್ ಹಾಕಿರ್ಲಿಲ್ಲ, ಮ್ಯಾರೇಜ್ ಅದೆಲ್ಲ ಹಾಕಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ವಿಡಿಯೋಸ್ ಆಗ್ತಾ ಇರೋದು. ಸೊ ಬರೀ ಒಂದು 30 ವಿಡಿಯೋಸ್ ಆಗಿರ್ಬೋದೇನೋ ಅಷ್ಟೇ. ನಮ್ಮ ಮ್ಯಾರೇಜ್ ವಿಡಿಯೋ ಯಾವಾಗ ಬರುತ್ತೆ ಮೇಡಮ್? ಅದಕ್ಕೆ ವೇಟಿಂಗ್. ನೀನು ನಂಬ್ಕೊಂಡು ನಾನು ವ್ಲಾಗ್ ಮಾಡಿಲ್ಲ. ಅಲ್ಲೋ, ನಾನು ಹೇಳಿಲ್ಲ ಸರ್ ನಿಮಗೆ ವ್ಲಾಗ್ ಮಾಡಿ. ಬಟ್ ನಾನು ಫಿಕ್ಸ್ ಆದೆ ನೀವು ವಿಡಿಯೋ ಬರುತ್ತೆ ಹಾಕೋಣ ಅಂದಿದ್ದಕ್ಕೆ. ಇಟ್ಸ್ ಓಕೆ, ಸರಿ ಬಿಡು, ಬೇಡ ಆ ಥರ ಏನೂ ಫಿಕ್ಸ್ ಆಗಿಲ್ಲ ಗೈಸ್. ಬಟ್ ಅಲ್ಲಿ ಸಿಚುವೇಶನ್ ಆ ಥರ ಇತ್ತು. ಲೈಕ್ ನಾವೇ ವ್ಲಾಗ್ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಹರಿಬರಿ ಟೆನ್ಷನ್ಸ್ ಅದೆಲ್ಲ ಇತ್ತು. ಫಸ್ಟ್ ನಾನು ಹಾಕ್ತೀನಿ, ಆಮೇಲೆ ನೀನು ಹಾಕು, ಆಮೇಲೆ ನೀನು ಶೇರ್ ಮಾಡ್ತೀನಿ. ನೀನು ಅವತ್ತು ಹೇಳ್ದಲ್ಲ, ನಿಂದ್ರಲ್ಲಿ ಅಪ್ಲೋಡ್ ಮಾಡು, ನಂದ್ರಲ್ಲಿ ರಿಯಾಕ್ಷನ್ ವಿಡಿಯೋ ಮಾಡ್ತೀನಿ ಅಂತ. ಹೌದಾ? ಆಯ್ತು, ಓಕೆ. ಫೋನ್ ಬಿತ್ತು. ಹಂಗೆಲ್ಲ ಮಾಡಬಾರ್ದು. ಓಕೆ ಗಾಯ್ಸ್, ಸೊ ಫೈನಲಿ ನನ್ನ ಇನ್ಕಮ್ನ ರಿವೀಲ್ ಮಾಡ್ತಾ ಇದ್ದೀನಿ. ಇದನ್ನು ರಿವೀಲ್ ಮಾಡ್ತಾ ಇರೋವಂಥ ಉದ್ದೇಶ ಬಂದು ಲೈಕ್ ಮೋಟಿವೇಟ್ ಆಗಲಿ. ಮತ್ತು ಈಗ ನೋಡೋಂಥ ಆಡಿಯನ್ಸ್ಗೆ ಏನು ಯೂಟ್ಯೂಬರ್ ಅಂದರೆ ಲಕ್ಷನೇ ದುಡಿತಾನೆ ಗುರು, ಅವ್ನಿಗೇನು ಇಲ್ಲ ಕೋಟಿಗಟ್ಟಲೆ ದುಡಿತಾರೆ ಅಂತಲೂ ಒಂದಿರುತ್ತೆ. ಅಂದರೆ ಕೆಲವೊಬ್ಬರು ದುಡಿಯೋರು ಇದ್ದಾರೆ. ಸೊ ನೀವು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಪರ್ ಮಂತೆ ದುಡಿಬೇಕು ಅಂತ ಅಂದ್ಕೊಂಡ್ರೆ ಇಂಡಿಯಾದಲ್ಲೇ ನಂಬರ್ 1 ಯೂಟ್ಯೂಬರು, ನಂಬರ್ 2 ಯೂಟ್ಯೂಬರ್, ಇಲ್ಲ ಟಾಪ್ 10 ಯೂಟ್ಯೂಬರ್ಸ್ ಅಂತ ಇಂಡಿಯಾದಲ್ಲಿ ಹೇಳ್ತಾರೆ. ನಾನು ಕರ್ನಾಟಕದಲ್ಲ, ಇಂಡಿಯಾದಲ್ಲಿ ಟಾಪ್ 10 ಯೂಟ್ಯೂಬರ್ಸ್ ಅಂತ ಇರ್ತಾರಲ್ಲ, ಅವ್ರು ಬೇಕಾದರೆ ಅರ್ನ್ ಮಾಡ್ತಾರೆ. ಲೈಕ್ 1 ಮಂತ್ಗೆ 20 ಲಕ್ಷ, 25 ಲಕ್ಷ, 30 ಲಕ್ಷ ಅರ್ನ್ ಮಾಡೋರು ಇದ್ದಾರೆ. ಆ್ಯಂಡ್ ಕನ್ನಡದಲ್ಲಿ ನನಗೆ ಅಷ್ಟು ಐಡಿಯಾ ಇಲ್ಲ. ಮೇ ಬಿ ಒಂದು 2 ಲಕ್ಷ 3 ಲಕ್ಷ ಪರ್ ಮಂತ್ ಅಂತೂ ಅರ್ನ್ ಮಾಡ್ತಾ ಇರ್ತಾರೆ, ಅದಂತೂ ಡೌಟ್ ಇಲ್ಲ. ಸೊ ಓವರಾಲ್ ಆಗಿ ಒಂದು ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇರೋದು ಅಷ್ಟೇ ನಿಮಗೆ. ಸೊ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದು March 30th, 2018. ಇವತ್ತು ಆಗಸ್ಟು 2024. ಸೊ ಇಲ್ಲಿವರೆಗೂ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಹೇಳೋದಾದರೆ, ಫಸ್ಟು ಡಾಲರ್ಸಲ್ಲಿ ಹೇಳ್ತೀನಿ ನಿಮಗೆ. ನನ್ನ ಅರ್ನಿಂಗ್ಸ್ ಇದುವರೆಗೂ ಲೈಫ್ ಟೈಮ್ ಅರ್ನಿಂಗ್ಸು $12,140 US ಡಾಲರ್ಸ್, ರುಪೀಸ್ ಅಲ್ಲ, ಡಾಲರ್ಸು. ಇದನ್ನು ನೀವು ಕನ್ವರ್ಟ್ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಾನು ಹೇಳ್ಬೋದು. ಸೊ ಓಕೆ, ಹೇಳ್ಬಿಡ್ತೀನಿ. ಇವಳು ಬಂದು ಎಷ್ಟು ಗೆಸ್ ಮಾಡಿದ್ಲು? 5 ಲಕ್ಷ ಅಂತ ಹೇಳಿದ್ಲು, ಮತ್ತು 8 ಲಕ್ಷ ಅಂತ ಹೇಳಿದ್ಲು. ಅದು ರಾಂಗ್. ಸೊ ಅದನ್ನ ಕನ್ವರ್ಟ್ ಮಾಡಿದ್ರೆ ಇಂಡಿಯನ್ ರುಪಿಗೆ ಮೋರ್ ದೆನ್ 10 lakhs ಬರುತ್ತೆ. ಸೊ ಇದನ್ನು ನಾನು ಅರ್ನ್ ಮಾಡಿರೋದು 6 years ತೊಗೊಂಡಿದ್ದೀನಿ 10 lakhs ಅರ್ನ್ ಮಾಡೋದಕ್ಕೆ. ವರ್ತಾ ಅಂತ ಕೇಳಿದ್ರೆ ಓಕೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಅಷ್ಟೇ ಖರ್ಚು ಮಾಡಿದ್ದೀನಿ. ಕೆಲವೊಂದು ಟ್ರಿಪ್ಗಳಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಟ್ಟಿದ್ದೀನಿ, ಮತ್ತು ಕೆಲವೊಂದು ಕಂಟೆಂಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀನಿ ಗೈಸ್. ಸೊ ಹಂಗೆ ನೋಡಿದ್ರೆ ಎಷ್ಟು ನಾನು ಖರ್ಚು ಮಾಡಿದ್ದೀನೋ ಅಷ್ಟೇ ರಿಟರ್ನ್ ಬಂದಿದೆ ಅಂತ ಹೇಳ್ಬೋದು. ಸೊ ನೀವೇನಾದರೂ ಯೂಟ್ಯೂಬ್ನ ಫುಲ್ ಟೈಮ್ ತೊಗೊಬೋದಾ ಹಿಂಗೆ ಏನು ಅಂತ ಅಂದರೆ ನನ್ನ ಒಪಿನಿಯನ್ನು ಇಲ್ಲ. ಕೆಲಸ ಮಾಡ್ಕೊಂಡು ಮಾಡಿ. ಸೊ ಈಗ ನಾನು ಹಂಗೆ ಮಾಡ್ತಾ ಇರೋದು, ಕೆಲಸ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೀವು ಅದೇ ರೀತಿ ಮಾಡ್ಬೋದು, ಇಷ್ಟೇ. ಸೊ ಇನ್ನೊಬ್ರನ್ನ ನೋಡ್ಕೊಂಡು ಕಂಪೇರ್ ಮಾಡಿಕೊಂಡೆ ನಾವು ಮಾಡ್ತಾಯಿದ್ರೆ ನಾವು ಮಾಡ್ಬೋದು ಗುರು, ಬೇಜಾನ್ ಅರ್ನ್ ಮಾಡಿಬಿಡ್ಬೋದು ಅಂದ್ಬಿಟ್ಟು ಎಲ್ಲ ಬಿಟ್ಟು ಬರಬೇಡಿ. ತುಂಬ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಅಟ್ ಪ್ರೆಸೆಂಟ್ ಕಷ್ಟ ಆಗಿಲ್ಲ ಅಂದರೂ ಫ್ಯೂಚರಿಗೆ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಒಂದು ಕೆಲಸನೂ ಮಾಡ್ತಾ ನಿಮ್ಮ ಪ್ಯಾಷನ್ನು ಫಾಲೋ ಮಾಡ್ತಾಯಿರಿ, ಆ ಥರ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದು ನನ್ನ ಒಂದು ಲೈಫ್ ಟೈಮ್ ಅರ್ನಿಂಗ್ಸು. ಸೊ ಕನ್ನಡ ಯೂಟ್ಯೂಬರ್ಸ್ ಯಾರಾದರೂ ಲೈಫ್ ಟೈಮ್ ಅರ್ನಿಂಗ್ಸ್ನ ರಿವೀಲ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಬಟ್ ನಾನು ಮಾಡಬೇಕಂತ ಅನ್ನಿಸ್ತು. ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ, ಬಟ್ ಇದೊಂದು ಕಂಟೆಂಟ್ ಮಾಡಬೇಕಂತ ಅನ್ನಿಸ್ತು, ಫೈನಲಿ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ ಕೇಸ್ ಇದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ನೆಕ್ಸ್ಟು ನಂದು ಟಾಪ್ 3 ವೀಡಿಯೋಸು ಯಾವುದು ಜಾಸ್ತಿ ಅರ್ನಿಂಗ್ಸ್ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಹೋಪ್ಫುಲಿ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಓಕೆನಾ? ಬಾಯ್.